ಬದ್ದು ಬ್ರಹ್ಮಾನಂದ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೋ ಅವ್ರ ಭಾಷಣ ಕೇಳಿ ಬ್ರಹ್ಮಾನಂದ ಆಗೋಯ್ತು. ಹೂ ಕಣ, ಅವ್ರು ಮಾಡಿದ ಭಾಷಣದಿಂದ ನನ್ನ ಅನುಮಾನ ಎಲ್ಲ ಪರಿಹಾರ ಆಗೋಯ್ತು. ಏನೇನ್ ಪರಿಹಾರ ಆಯ್ತಾ? ನಾನಿವಾಗ ನಿನ್ ತಲೆ ಹೊಡೆಯಕ್ಕೂ ರೆಡಿ. ಯಾಕಪ್ಪ ನನ್ ತಲೆ ಮೇಲೆ ನಿನ್ಕೊಂಡು ತಲೆ ಹೊಡೆದ್ ಪಾಪ ನನ್ ಕಾಡಲ್ಲ ಕಣೋ. ಬ್ರಹ್ಮಾನಂದ ಸ್ವಾಮಿಗಳು ಹೇಳ್ದಂಗೆ ಈ ಜನ್ಮದ ಪಾಪ ಪುಣ್ಯ ಮುಂದಿನ ಜನ್ಮ ಕ್ಯಾರಿ ಓವರ್ ಆಗಲ್ಲ ಕಣೋ. ಮುಂದಿನ ಜನ್ಮಕ್ಕೇನೋ ಕ್ಯಾರಿ ಆಗಲ್ಲ, ಆದ್ರೆ ಈ ಜನ್ಮದಲ್ಲೇ ಎಲ್ಲ ಅನುಭವಿಸ್ಬೇಕಲ್ಲ. ನಾವ್ ಎದುರ್ಕೊಳ್ಳೋದು ಮುಂದಿನ ಜನ್ಮಕ್ಕೆ ತಾನೇ. ಈ ಜನ್ಮನ ಹೇಗೋ ನಿಭಾಯಿಸ್ಬಿಡೋಣ ಬಿಡು. ನೋಡ, ಪಾಪ ಮಾಡ್ದವ್ರಿಗೆಲ್ಲ ಶಿಕ್ಷೆ ಆಗ್ತಾ ಇದೀನಾ? ನಮ್ ACS ಬಾಲನೆ ತಗೋ, ದಿನ ಬೆಳಿಗ್ಗೆ ಆದ್ರೆ ಪಾಪ ಮಾಡ್ತಿರ್ತಾನೆ, ಆರಾಮಾಗಿ ಇದನ್ನ ಇಲ್ವೋ? ಕರೆಕ್ಟ್ ಕಣ. ಈ ಜನ್ಮದ ಪಾಪ ಪುಣ್ಯ ಈ ಜನ್ಮಕ್ಕೆ ಲಿಮಿಟ್ ಆಗ್ಬಿಟ್ರೆ ನಾವು ಧೈರ್ಯವಾಗಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಹೌದು, ಏನ್ ಮಾಡ್ತೀಯಾ? ಎಲ್ರು ಹ್ಯಾಕ್ ಮಾಡ್ತಾರ, ನಾವು ಹಾಗೆ ಮಾಡಿದ್ರಾಯ್ತು. ಪಾಪ ಪುಣ್ಯಕ್ಕೆ ಯಾಕೋ ಹೆದರ್ಕೋಬೇಕು? ಅಡ್ಡ ದಾರಿಲಿ ದುಡ್ಡು ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ. ಹೇಗೆ ನೋಡ, ಜಾಜಿ ಅವ್ರ ಹತ್ರ ನಾವ್ ಎಷ್ಟು ದಿನ ಅಂತ ಮಸಾಲೆ ದೋಸೆಗೆ ದುಡ್ಡು ಕೇಳ್ಕೊಂಡಿರೋದು, ಅದು ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಜಾಜಿ ಅವ್ರ ಒಡವೆನೆ ಕದ್ದು ಬಿಡೋಣ. ನೀವು ನಾನು ಯಾವತ್ತೂ ಸಿನಿಮಾಗೆ ಕರ್ಕೊಂಡು ಹೋಗಿಲ್ಲ ರೀ. ಮೋಹಿನಿ ಕೂಡ ಮಲ್ಕೊಂಡಿರೋ ಹೊತ್ತಿನಲ್ಲಿ ಸಿನಿಮಾ ವಿಷಯ ಯಾಕೆ ಬೇಕ್ರಿ ಮೇಡಮ್ ಅವ್ರೆ? ಸಿನಿಮಾ ಕರ್ಕೊಂಡು ಹೋಗಿಲ್ಲ, ಪಾರ್ಕ್ ಕರ್ಕೊಂಡು ಹೋಗಿಲ್ಲ. ಹಾಳಾಗ್ ಹೋಗ್ಲಿ ಅಂದ್ರೆ ಒಂದೇ ಒಂದ್ಸಲ ಏಕವಚನದಲ್ಲೂ ಮಾತಾಡ್ಸಿಲ್ವಲ್ರಿ? ಅಲ್ಲ ಮೇಡಮ್ ಅವ್ರೆ, ನನಗಿಂತ ವಯಸ್ಸಿನಲ್ಲಿ 8 ವರ್ಷ ದೊಡ್ಡವ್ರನ್ನ ನಾನು ಏಕವಚನದಲ್ಲಿ ಮಾತಾಡ್ಸ್ಬಿಟ್ರೆ ಕನ್ನಡ ಪಂಡಿತರು ಮನೆಗೆ ಕರ್ಸ್ಕೊಂಡು ಮಕ್ ಹೋಗಿ ಅಲ್ವಾ? ಇದು ನಮ್ ಬೆಡ್ರೂಮ್. ಅವ್ರು ಯಾಕೆ ಇಲ್ಲಿಗೆ ಬಂದು ನಮ್ಮನ್ನ ಕರೀತಾರೆ? ಆದ್ರೂ ನೀವೇನೇ ಹೇಳಿ ಮೇಡಮ್ ಅವ್ರೆ, ಮನುಷ್ಯನಿಗೆ ಒಂದು ಆತ್ಮಸಾಕ್ಷಿ ಅಂತ ಇರುತ್ತಲ್ವಾ, ಅದಕ್ಕೆ ನಾವು ಹೆದರ್ಕೋಬೇಕಲ್ವಾ? ಒಂದೇ ಒಂದ್ಸಲ ಏಕವಚನದಲ್ಲಿ ಮಾತಾಡ್ಸ್ರಿ ಮೇಡಮ್ ಅವ್ರೆ, ಸುಮ್ಮನೆ ಮಾತಾಡ್ರಿ. ರೀ, ಹೋಗೆ ಬಾರೆ ಅನ್ರಿ. ಮಲ್ಕೊಳ್ಳಿ ಮೇಡಮ್ ಅವ್ರೆ. ರೀ, ಹೋಗೆ ಅನ್ರಿ. ಸುಮ್ಮನೆ ಮಲ್ಕೊಳ್ಳಿ. ಅಯ್ಯೋ ರೀ, ಸುಮ್ಮನೆ ಬಿಟ್ಕೊಳ್ಳಿ. ಏನೋ ಫಿಕ್ಸ್ ಅದ್ದಾಯ್ತು ನೋಡಿ. ಹೌದಾ? ರೀ, ಕಬೋರ್ಡ್ ಓಪನ್ ಆಗಿದೆ ನೋಡ್ರಿ. ನಾವೇ ಮುಂಚೆ ನೋಡಿದ್ದೆ, ಕ್ಲೋಸ್ ಆಗಿ ಇತ್ತು. ಎದ್ದು ನೋಡ್ರಿ. ಮೇಡಮ್ ಅವ್ರೆ, ಇದ್ರಲ್ಲಿರೋ ಒಡವೆನೆಲ್ಲ ಬೇರೆ ಕಡೆ ಇಟ್ಟಿದ್ರಿ ತಾನೆ? 2 ಲಕ್ಷ ರೂಪಾಯಿ ಒಡವೆ ಅದ್ರಲ್ಲೇ ಇಟ್ಟಿದ್ದೀರಿ. ಇಟ್ಟಿದ್ರ? ಹಾಗಿದ್ರು ನೋಡಿ, ಒಂದು ಒಡೆಯನ್ನು ಬಿಡಿದಾನೆ ಯಾವನ ಕಳ್ಳ ಎಗರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಗಂಟೆಗಲಿ ಅಂತ ಏನ್ ಬಂತು? ಯಾವನ ಕಳ್ಳ ಮತ್ತೆ ರಾತ್ರಿ ಮನೆ ನುಗ್ಗಿ 2 ಲಕ್ಷ ರೂಪಾಯಿ ಒಡವೆನ ಕಟ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ನ ಒಡವೆಗಳು ಕಟ್ಕೊಂಡು ಹೋಗಿರೋದು. ನೀವು ಸ್ವಲ್ಪ ಸುಮ್ಮನೆ ಇರಿ ಮೇಡಮ್ ಅವ್ರೆ, ಅಲ್ಲಿ ಬಂಡವಾಳ ಸುರಿದವ್ ನಾನು. ಏನಾಯ್ತವ? ಅದ್ ಯಾವ್ದೋ ಬೇಕು ಬಂದು ಹಾಲು ಕುಡ್ಕೊಂಡು ಹೋಯ್ತಪ್ಪ. ಮನೆಗೆ ಯಾವನ ಕಳ್ಳ ನುಗ್ಗಿ ಒಡವೆ ವಾಪಸ್ ಮಾಡ್ಕೊಂಡು ಹೋಗಿದ್ದಾನ. ಬಿಡ್ಬೇಡಿ, ಕಳ್ಳ ಕಳ್ತನ ಮಾಡಿ ಮನೇಲೆ ಇರ್ತಾನ, ಓಡೋಗಿರ್ತಾನೆ. ಪೊಲೀಸರಿಗೆ ತಿಳಿಸೋದು ಒಳ್ಳೇದು. ಸ್ವಲ್ಪ ಸುಮ್ಮನೆ ಇರ್ರಿ. ಸ್ವಲ್ಪ ಹತ್ರ ಬಾರೋ. ಇಂಥ ಹೊತ್ತಲ್ಲ ಅದೆಷ್ಟು ಮಾತಾಡ್ತೀಯ? ಹಲೋ ಇನ್ಸ್ಪೆಕ್ಟ್ರೆ, ಏನಂತೆ? ಅವ್ರಿಗೆ ತುಂಬಾ ನಿದ್ದೆ ಅಂತೆ, ಬೆಳಗ್ಗೆ ಬರ್ತಾರಂತೆ. असल पिसल का कमजा चढ़ गए मेहनत पड़ा सो मुर्गे अंडा गाय सके रे ಬನ್ನಿ ಇನ್ಸ್ಪೆಕ್ಟ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಲ್ಲ ಮೇಡಮ್ ಅವ್ರೆ, ಕಳ್ಳ ಬಂದೆಲ್ಲ ಒಡವೆಗಳನ್ನ ಕದ್ಕೊಂಡು ಹೋದ ಅಂತ ಹೇಳಿದ್ರಲ್ಲ, ಅವ್ರ ಮನೆ ಒಳಗೆ ಹೇಗ್ ಬಂದ? ಕಿಟಕಿ ಬಾಗ್ಲು ಹಾಗೆ ಇವೆ, ಯಾವ್ದು ಡ್ಯಾಮೇಜ್ ಆಗಿಲ್ಲ. ಇನ್ಸ್ಪೆಕ್ಟ್ರೆ, ಕಳ್ತನ ಆಗಿರೋದು ಮಾಡಿ ಮೇಲಿರೋ ನಮ್ ರೂಮ್ ಅಲ್ಲಿ. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ, ಇದೇ ರೂಮು. ಈ ಕಬೋರ್ಡ್ ಅಲ್ಲಿ ಇಟ್ಟಿದ್ದ ಒಡವೆಗಳೇ ಕಾಣ್ತಾ ಇಲ್ಲ. ಸಾರ್, ಇಲ್ಲಿ ನೋಡಿ, ಕಳ್ಳ ಒಳಗೆ ಇಲ್ಲೇ ಕೂತಿದಾನೆ. ಶಿಸ್ಬಲ ನಾನ್ ಕಡೆ ಬಾರ ಬಾರ. ಡ್ಯೂಟಿ ಮೇಲೆ ಹೋಗೋ ಬರ ಬೇಡ. ಆಯ್ತು ಬೇಡ, ನನ್ನ 2 ಲಕ್ಷ ರೂಪಾಯಿ ಒಡವೆನೇ ಕಿತ್ಕೊಂಡು ಹೋಗಿದೆ. ಇನ್ನು ನೀನ್ ಡ್ಯೂಟಿ ಮೇಲೆ ಇದ್ರೆಷ್ಟು ಬಿಟ್ರೆಷ್ಟು? ನೀನೇನೋ ಮಾಡ್ತಾ ಇದ್ಯಾ? ಬೆರಳು ಗುರ್ತು ಬಿಟ್ಟು ಹೋಗಿದಾನ ಅಂತ ನೋಡ್ತಾ ಇದ್ದೀನಿ ಸರ್. 2 ಲಕ್ಷ ರೂಪಾಯಿ ಒಡವೆಗಳೇ ಬಿಟ್ಟಿಲ್ಲ, ಇನ್ನು ಬೆರಳು ಗುಟ್ಟು ಬಿಟ್ಟು ಹೋಗ್ತಾನ? ಇನ್ಸ್ಪೆಕ್ಟ್ರೆ, ನನ್ ಚಿನ್ನದ ಒಡವೆಗಳನ್ನ ಯಾವಾಗ ಹುಡ್ಕೊಡ್ತೀರಾ? ಈಗ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹುಡುಕೊಡ್ತೀವಿ ತಾಳಿ. ಅಲ್ಲಿವರೆಗೂ ಹಿತ್ತಾಳೆ ಹಾಕೊಳ್ಳಿ. ಈ ಒಡವೆನೆಲ್ಲ ಏನ್ ಮಾಡ್ದೋ? ಕ್ಯಾಶ್ ಮಾಡಿಸ್ಬಿಡೋಣ. ಕಂಡವ್ರ ಒಡವೆನ ಕ್ಯಾಶ್ ಮಾಡ್ಸೋದು ಪಾಪ ಅಲ್ವೇನಾ? ಈ ಜನ್ಮದ ಪಾಪ ಪುಣ್ಯ ಮುಂದಿನ ಜನ್ಮ ಕ್ಯಾರಿ ಓವರ್ ಆಗಲ್ಲ ಅಂತ ಗುರುಗಳು ಹೇಳಿಲ್ವೇನಾ? ಇವತ್ತಿಂದೇನೋ ಆಯ್ತು, ಮುಂದೇನೋ? ಅದಕ್ಕೆ ಒಂದ್ ಸ್ಕೀಮ್ ಮಾಡಿದೀನಿ, ಬಾ. ಜೇಡಿ ಮಣ್ಣು ಕೆಂಪು ಮಣ್ಣು ಎತ್ತನ ಪಯಣ ಕೆರೆಗೆ. ಈಗ ನಿಮ್ಮ ತಲೆನಲ್ಲಿ ಇರೋದು ಸಾಲದು ಅಂತ ಮತ್ತೆ ಕೆರೆಗೆ ಹೋಗಿ ಮತ್ತೆ ಮಣ್ಣು ಹಚ್ಕೊಂಡ್ ಬರ್ತೀನಿ ಅಲ್ವಾ? ಬಾಂಬೆಯಿಂದ ನನ್ನ ಫ್ರೆಂಡ್ಸ್ ಬಂದಿದ್ರಲ್ಲ, ಅವ್ರು ನಮ್ಮಿಬ್ರಿಗೂ ಕೆಲಸ ಹುಡುಕಿದ್ದಾರೆ, ನಾವ್ ಅಲ್ಲೇ ಹೋಗ್ತಿದೀವಿ. ಪದ್ದಪ್ಪ, ಇಲ್ಲೂ ಸಲ್ಲದವನು ಅಲ್ಲೂ ಸಲ್ಲನು ಅಂತ ದೊಡ್ಡವರೇ ಹೇಳಿಲ್ವೇನು? ಅಣ್ಣ
ಅವ್ರೇನೋ ಸಾಧನೆ ಮಾಡಕ್ ಹೊರಟಿದ್ದಾರೆ ನೀನ್ ಅಪ್ಶಕ್ನ ನುಡಿಬೇಡ. ಅದು ನಾವು ಹೋಗ್ತಾ ಇರೋದಲ್ಗೋ ಮೇಲೆ ಗೊತ್ತಾಗುತ್ತೆ ಸುಮ್ಮನೆ ಹುಷಾರಾಗಿ ಹೋಗ್ಲಪ್ಪ, ತಪ್ಪಿಸ್ಕೊಂಡ್ಬಿಟ್ಟಿಲ್ಲ. ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಜೈ ಪಾಂಡುರಂಗ ವಿಠಲ. ಸ್ವಾಮಿಗಳು ಬಂದ್ಬಿಟ್ರು. ನಿನಗೆ ಒಳ್ಳೇದಾಗ್ಲಿಂದೇ ಈ ಮನೆಗೆ ಬಂದಿರೋದು ಸುಂದರಿ. ನಾನು ಸುಂದ್ರಿನಾ? ಹೌದು, ನೀನು ಸುಂದರಿನೇ. ಅದಕ್ಕೋಸ್ಕರನೇ ಅವ್ರ ಮನೆ ಬಾಗಿಲಿಗೆ ಬಂದು ಹೇಳ್ತಾ ಇದ್ದಾರೆ, ಸ್ವಾಮಿಗಳೇ ತಾವು ಎಲ್ಲಿಂದ ಬಂದಿರಿ? ನಾವು ಸ್ಟ್ರೈಟ್ ಆಗಿ ಕಾಶಿಯಿಂದ ಬಂದಿದ್ದು. ಚಂದ ಹೊಸಲಿಗಿರ್ಬೇಕು. ಅದು ಜಗತ್ತಿನ ಎಲ್ಲಾ ಸ್ವಾಮಿಗಳು ಬೆಂಗಳೂರಿನಲ್ಲಿ ಬ್ರಾಂಚ್ ಆಫೀಸ್ ಹೊಂದಿದ್ದಾರಂತೆ. ತಾವು ಏನಾದ್ರೂ ಹೊಂದಿದಿರೋ? ಸದ್ಯದಲ್ಲೇ ಇಲ್ಲೂ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಬೇಕು ಅನ್ನೋದು ಸ್ವಾಮಿಗಳ ಅಪೇಕ್ಷೆಯಾಗಿದೆ. ಶಿಷ್ಯ ಅತ್ತ ನಡೆ. ಏನು ಬರ್ತಿದ್ದಂಗೆ ಹೊರಟ್ಬಿಟ್ರ? ಅಲ್ಲಿ ಹೊರಗಡೆ ಲೇಡಿ ಶಿಷ್ಯನ್ ಬಿಟ್ಟು ಬಂದಿರ್ಬೇಕು, ಕರ್ಕೊಂಡ್ ಬರ್ತಾರೆ ಇರು. ದೊಡ್ಡ ಸ್ವಾಮಿಗಳೇ, ಇದು ತಮಗಾಯ್ತು. ಪಾಪ ಸಣ್ಣ ಸ್ವಾಮಿಗಳಿಗೆ. ಸ್ವಾಮಿಗಳೇ, ನೀರ್ ನಮ್ಮನೇಲೆ ಇತ್ತು, ನೀವ್ ಯಾಕೆ ತರಕ್ ಹೋದ್ರಿ? ಮೂರ್ಖೆ, ಭಾರತದಲ್ಲಿ ಅತ್ಯಂತ ಪವಿತ್ರವಾದ ನೀರು ಯಾವುದು? ಮಿನರಲ್ ವಾಟರ್. ಶತ ದಡ್ಡ, ನಾನು ಕೇಳುತ್ತಿರುವುದು ಶುದ್ಧವಾದ ನೀರಲ್ಲ, ಪವಿತ್ರವಾದ ನೀರು. ಗಂಗೆ, ಹರಿದ್ವಾರ ಋಷಿಕೇಶಗಳ ನಡುವೆ ಹರಿಯುವ ಗಂಗೆಯನ್ನ ಹಿಡಿದು ಕಟ್ಟಿ ಹಾಕಿ ತಂದ ನೀರಿದು. ಅತ್ತ ಗಂಗೆ, ಇತ್ತ ಕಾವೇರಿ. ಮತ್ತಾಗ್ಲೇನೆ ಸುಂದ್ರಿ ಅಂದ್ರಿ. ನಾನು ಹೇಳುತ್ತಿರುವುದು ಪವಿತ್ರವಾದ ನದಿಯ ಹೆಸರು. ಗಂಗೆ ಕಾವೇರಿಯನ್ನ ಸರ್ಕಾರಕ್ಕಂತೂ ಸೇರಿಸ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ನಮ್ಮ ಸ್ವಾಮಿಗಳು ಸೇರಿಸ್ತಾ ಇದ್ದಾರೆ. ಸುಂದರಿ, ಒಂದು ಲೋಟ ಕಾವೇರಿಯನ್ನು ಹಿಡಿದು ತಾ. ಅಲ್ಲ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿಗಳೇ, ನಮ್ಮ ಘನ ಸರ್ಕಾರದ ಕೈಲೇ ಕಾವೇರಿನ ಗಂಗಾನ ಒಂದು ಮಾಡಕ್ ಆಗ್ಲಿಲ್ಲ. ಅಂತದ್ರಲ್ಲಿ ನೀವಿಬ್ರು ಸೇರ್ಕೊಂಡು ಒಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಮೂರ್ಖರ ಲಕ್ಷಣ. ಬಾಳಿದವನು ಬಾಳಿಯಾನು. ತಾಳದವನು ಯಮಲೋಕಕ್ಕೆ ಹೋದಾನು. ನೀ ಸ್ವಲ್ಪ ಸುಮ್ಮನೆ. ಕಾವೇರಿ. ಈಗ ಗಂಗಾ ಕಾವೇರಿಯ ಮಿಲನವಾಗುತ್ತದೆ. ಈಗ ಗಂಗಾ ಕಾವೇರಿಯ ಸಂಗಮವಾಗಿದೆ. ಈ ನೀರನ್ನ ಕುಡಿದ್ರೆ ಯಾವ ರೋಗವೂ ಬರುವುದಿಲ್ಲ. ಅಲ್ಲ, ನೀವು ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ನಾವು ನಂಬೋದು ಹೇಗೆ ಅಂತ. ಸ್ವಲ್ಪ ಕೊಡಿ, ಕುಡಿದು ನೋಡ್ಬಿಡ್ತೀವಿ. ನಂಗೆ ಸಂತೋಷ ಆಗ್ತಾ ಇದೆ. ಹಾಗಿದ್ದರೆ ಆದಷ್ಟು ಬೇಗ ನಿನಗೆ ಒಂದು ಮದುವೆ ಆಗುವುದು. ಮದ್ವೆನಾ? ನೀನು ನನ್ನನ್ನು ಹಂಗೆಲ್ಲ ನೋಡ್ಬೇಡ. ಪಾಪ ಅವ್ರಿಗೆ ಬ್ರಹ್ಮಚಾರ್ಯ ಜೀವನ ನಡೆಸೋದಕ್ಕೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಕೊಡ ಇಲ್ಲಿ. ಹೌದಪ್ಪ, ನಮಗೂ ಏನೋ ಸ್ವಲ್ಪ ಸಂತೋಷ ಆದಾಗ ಆಗ್ತಾ ಐತೆ. ಅಣ್ಣ, ಅರ್ಧ ಭಾಗ. ಹೌದು ಸ್ವಾಮಿಗಳೇ, ನನಗೂ ಸಂತೋಷ ಆಗ್ತಾ ಇದೆ. ಸಂತೋಷವಾಗಲೇಬೇಕು, ಏಕೆಂದರೆ ಕುಡಿಸಿದ್ದು ನಾವಲ್ಲವೇ. ಈಗಲಾದರೂ ತಿಳಿಯುತ್ತೆ ನಮ್ಮ ಸ್ವಾಮಿಗಳು ತ್ರಿಕಾಲಜ್ಞಾನಿಗಳು ಅಂತ. ನಾವು ಒಂದು ವಾರ ಇಲ್ಲೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದುಕೊಂಡಿದ್ದೇವೆ. ತಮ್ಮ ಅಭ್ಯಂತರವೇನಿಲ್ಲ ತಾನೇ? ನಮ್ಮ ಅಭ್ಯಂತರ ಏನು ಇಲ್ಲ, ಧಾರಾಳವಾಗಿ ಸ್ವೀಕರಿಸಿ. ಒಂದು ವಾರ ನೀವಿಲ್ಲ, ಅದು ದೇವರು ಕೊಟ್ಟ ತಂಗಿ. ಅಣ್ಣಯ್ಯ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನಿರ. ಅಮ್ಮ ಅಮ್ಮ. ಓಹೋ, ಸ್ವಾಮಿಗಳು. ರಂಗಮ್ಮ ಮಹಾರಾಣಿ. ನನ್ನ ಹೆಸರು ನಿಮಗೆ ಗೊತ್ತೇ ಸ್ವಾಮಿಗಳೇ? ನಾವು ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ಅರಿತುಕೊಂಡಿರುತ್ತೇವೆ. ರಂಗಮ್ಮ ಮಹಾರಾಣಿ, ಈ ಮನೆಗೆ ನೀನೇ ಮಹಾರಾಣಿ. ಆದ್ರೆ ಏನು ಪ್ರಯೋಜನ? ನಿನ್ನ ಗಂಡ ನಿನ್ನ ಬಿಟ್ಟು ಫೋಟೋ ಸೇರ್ಕೊಂಡ್ಬಿಟ್ಟ. ಎಷ್ಟು ಚೆನ್ನಾಗಿ ಹೇಳಿದಲಿ ಸ್ವಾಮಿಗಳೇ, ತಾವು ಮಹಾಪುರುಷರು. ಮಹಾಪುರುಷರಾಗಿರಬೇಕಾದರೆ ಮನೆಯ ವಿಷಯಗಳನ್ನು ಅರಿತುಕೊಂಡಿರಬೇಕಾಗುತ್ತದೆ ರಂಗಮ್ಮ ಮಹಾರಾಣಿ. ನಮ್ಮ ಸ್ವಾಮಿಗಳು ಕೈಲಾಸದಲ್ಲಿ 3 ತಿಂಗಳ ಕಾಲ ತಪಸ್ಸು ಮಾಡಿ ಬಂದಿದ್ದಾರೆ. ಸುಂದರಿ, ಹೌದು, ಈ ಮನೆಯಲ್ಲಿ ನಾನು ಸುಂದರಿ ಎಂದಾಗ ನೀನೇ ನನ್ನ ಕರೆಗೆ ಓಗೊಡಬೇಕು. ಸ್ವಾಮಿಗಳೇ, ನಮ್ಮನ್ನ ಏನಂತ ಕರೆದಿರೋ? ಶತಜುಗ್ಗ. ಸುಂದರಿ, ರಂಗಮ್ಮ ಮಹಾರಾಣಿಯವರಿಗೆ ತೀರ್ಥವನ್ನು ಸೇವಿಸಲು ಹೇಳು. ತೀರ್ಥ ಕುಡೀರಿ. ಇದು ತೀರ್ಥನ? ಇಲ್ಲ, ಸುಮ್ಮನೆ ಕುಡಿಯಮ್ಮ ನೀನು. ಗಂಗಾ ಕಾವೇರಿಯ ಮಿಶ್ರಣ. ಇದನ್ನು ಸೇವಿಸಿದಲ್ಲಿ ಯಾವುದೇ ಕಾಯಿಲೆಗಳು ಹತ್ತಿರಕ್ಕೆ ಸುಳಿಯುವುದಿಲ್ಲ. ರಂಗಮ್ಮ ಮಹಾರಾಣಿಯವರೇ, ನಾವು ಈ ಗಂಗಾ ಕಾವೇರಿ ಮಿಶ್ರಣವನ್ನು ಪುಟ್ಟ ಪುಟ್ಟ ಬಾಟಲ್ಗಳಲ್ಲಿ ತುಂಬಿ ಜನರಿಗೆ ತಲಾ 100 ರೂಪಾಯಿಯಂತೆ ಮಾರುತ್ತೇವೆ. ಬಂದ ಹಣವನ್ನು ಹರಿದ್ವಾರಕ್ಕೆ ಕಳಿಸುತ್ತೇವೆ. ಅಲ್ಲಿಗೆ ಯಾಕೆ ಕಳಿಸ್ಬೇಕು? ಅಲ್ಲಿಂದ ಗಂಗೆಯನ್ನ ತಂದಿದ್ದೀವಲ್ಲ, ಅದರ ಬದಲಾಗಿ ಅಲ್ಲಿರುವ ಮೀನುಗಳಿಗೆ ಪುರಿ ಹಾಕೋದಕ್ಕೆ.
ನೋಡಿ, ಈ ನೀರು ಗಂಗಾ ಕಾವೇರಿ ಅಂತ. ಈ ನೀರನ್ನ ನೀವು ಕುಡಿದ್ರೆ ನಿಮ್ಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಚಿಕನ್ ಗುನಿಯಾ, ಮಟನ್ ಗುನಿಯಾ, ಹಂದಿ ಜ್ವರ, ಕೋಳಿ ಜ್ವರ, ಈ ಯಾವ ಕಾಯಿಲೆಗಳು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಇದು ಅಂತಿಂತ ಲಾಡಲ್ಲ. ಯಾವುದೇ ಮದುವೆ ಸಮಾರಂಭದಲ್ಲಿ ಭಟ್ಟರ ಹತ್ತಿರ ಮಾಡಿಸಿ ತಂದದ್ದಲ್ಲ. ಇದು ಪುಣ್ಯಕ್ಷೇತ್ರದ ಲಾಡು. ಈ ಲಾಡನ್ನ 100 ರೂಪಾಯಿ ಕೊಟ್ಟು ಯಾರು ತಿನ್ನುತ್ತಾರೋ ಅವರ ಮನೆಯಲ್ಲಿ ವಿಕೃತ ನಾಮ ಸಂವತ್ಸರದಲ್ಲೂ ವರ್ಷ ಪೂರ್ತಿ ನಗು ತುಂಬಿ ತುಳುಕಾಡುತ್ತಿರುತ್ತದೆ. ಈ ಲಾಡಿನಲ್ಲಿ ಲಕ್ಕಿ ವಜ್ರ ಇದೆ. ಅದು ಯಾರಿಗೆ ಸಿಗುತ್ತದೆಯೋ ಅವರು ಲಕ್ಷಾಧಿಪತಿಗಳಾಗುತ್ತೀರಾ, ಕೋಟ್ಯಾಧಿಪತಿಗಳಾಗುತ್ತೀರಾ. ಮನುಷ್ಯನಿಗೆ ಇನ್ನೊಂದು ಜನ್ಮ ಅಂತಾನೆ ಇಲ್ಲ. ನಾವು ಮಾಡಿರೋ ಪಾಪ ಪುಣ್ಯ ಎಲ್ಲ ಇದೇ ಜನ್ಮದಲ್ಲೇ ಕ್ಲಿಯರ್ ಆಗೋಗುತ್ತೆ. ಅಣ್ಣ, ಸ್ವಾಮೀಜಿ ಭಾಷಣ ಶುರು ಮಾಡ್ಬಿಟ್ಟಿದ್ದಾರೆ. ಮಾಡಿದ್ರೆ ಮಾಡ್ಕೊಳ್ಳಿ, ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ. ಸ್ವಾಮೀಜಿ ಮೊದ್ಲಿಂದ ಹೇಳ್ತೀರಾ? ಕೇಳಿ ಗೂಬೆಗಳ ಕೇಳಿ, ಮನುಷ್ಯನಿಗೆ ಮುಂದಿನ ಜನ್ಮ ಅನ್ನೋದೇ ಇಲ್ಲ. ನಾವು ಮಾಡಿರೋದು ಪಾಪನೇ ಆಗಿರ್ಲಿ ಪುಣ್ಯನೇ ಆಗಿರ್ಲಿ ಎಲ್ಲ ಈ ಜನ್ಮದಲ್ಲೇ ಕ್ಲಿಯರ್ ಆಗೋಗುತ್ತೆ. ಈ ಲಾಡು ತಿನ್ನಿ, ಗಂಗಾ ಕಾವೇರಿ ಕುಡೀರಿ. ಈ ಲಾಡಿನಲ್ಲಿ ಯಾರಿಗೆ ಲಕ್ಕಿ ವಜ್ರ ಸಿಗುತ್ತದೆಯೋ ಅವರು ಕುಬೇರರಾಗುತ್ತೀರಾ. ಬನ್ನಿ, ಮುಂದಕ್ಕೆ ಬನ್ನಿ, ಧೈರ್ಯ ಮಾಡಿ ಬನ್ನಿ. ಸ್ವಾಮಿಗಳು ನಡಿ ವಿಚಾರಿಸಿ. ಯಾರು ಸ್ವಾಮಿ ನೀವು? ಬರಬೇಕು ಆರಕ್ಷಕರು. ನೀವಿರುವುದರಿಂದಲೇ ದೇಶವು ಸುಭಿಕ್ಷ. ಅದಲ್ಲದೆ ನಿಮ್ಮ ಹೆಸರು ಭಾಗವತದಲ್ಲಿ ಕೂಡ ಬಂದಿದೆ. ಏನಂತ ಹೆಸರು ಬಂದಿದೆ? ಇವರ ಹೆಸರು ಶಿಶುಪಾಲ. ಇವ್ರ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ಇವರ ಮುಖಾರವಿಂದವನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. ಅವರು ಹಾಕೊಂಡಿರೋ ಬ್ಯಾಡ್ಜ್ ನೋಡಿದ್ರೆ ಎಂತ ಗುಗ್ಗುಗ್ಬೇಕಾದ್ರೂ ಗೊತ್ತಾಗುತ್ತೆ. ತುಂಬಾ ಕಾರ್ಯದಕ್ಷತೆ ಇರುವ ಏಕೈಕ ಆರಕ್ಷಕ ಅಂದ್ರೆ ಇವರೇ. ಸ್ವಾಮಿಗಳೇ, ತಾವು ಇವ್ರಿಗೆ ಬಂದಿದ್ದ ಉದ್ದೇಶ ಗೊತ್ತಾಗ್ಲಿಲ್ಲ. ಪ್ರಜಾ ಜನಗಳ ಹಿತಕ್ಕಾಗಿ ನಾವು ಲಾಡು ಪ್ರಸಾದವನ್ನು ಹಾಗೂ ಗಂಗಾ ಕಾವೇರಿಯನ್ನು ಕೊಡಲು ಬಂದಿದ್ದೇವೆ. ನೀವು ತಗೊಳ್ಳಿ, ಪುನೀತರಾಗಿ. ಹೆಂಗೆ ಪೊಲೀಸರಿಗೆ ಯಾವತ್ತಿದ್ದು? ಇದೇ ಖುಷಿಲಿ ನಾವು ಒಂದು ಲಾಡ್ ತಿನ್ಬೇಡ. ಸ್ವಾಮೀಜಿ, ನನ್ನ ಹೆಸರು ಮಲ್ಲಿಕಾ ಅಂತ. ತಮ್ಮ ದರ್ಶನ ಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ. ನಮಗೂ ಅಷ್ಟೇ ಬಾಲೆ. ಮಹಿಳಾ ಭಕ್ತರನ್ನು ಕಂಡ್ರೆ ನಮಗೆ ಬಹಳ ಸಂತೋಷ. ಸ್ವಾಮೀಜಿ, ತಮ್ಮನ್ನ ನೋಡ್ತಾ ಇದ್ರೆ ಯೋಗ ಪುರುಷನ್ ತರ ಕಾಣಿಸ್ತಾ ಇದ್ದೀರಾ. ಹೌದೌದು, ಇವರು ಯೋಗ ಪುರುಷರೇ. ಕೈಲಾಸದಲ್ಲಿ ತಪಸ್ಸು ಮಾಡಿ ಭೂಲೋಕಕ್ಕೆ ಬಂದಿದ್ದಾರೆ. ಇಂಥ ಸ್ವಾಮಿಗಳು ಸಿಗುವುದು ತುಂಬಾ ಅಪರೂಪ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಳ್ಳಿ, ಇವರು ಆನಂದವಾಗಿ ನೆರವೇರಿಸ್ತಾರೆ. ಸ್ವಾಮೀಜಿ, ತಾವು ದಯಮಾಡಿ ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸಬೇಕು. ಬಾಲೆ, ನಾವು ಅವರಿವರ ಮನೆಗೆ ಬರುವುದನ್ನ ಇಟ್ಕೊಂಡಿಲ್ಲ. ಅದರಿಂದ ಸಮಸ್ಯೆಗಳು ಉದ್ಭವವಾಗುತ್ತದೆ. ಅಂದ್ರೆ ಸ್ವಾಮಿಗಳ ದರ್ಶನ ಟಿವಿಯಲ್ಲಿ ಪ್ರಸಾರವಾಗ್ಬಿಟ್ರೆ ಅಂತ ಭಯ ಪಡ್ತಾ ಇದ್ದಾರೆ. ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಸ್ವಾಮಿಗಳೇ, ಮನೆ ಬೇಕಾದರೆ ಹುಡುಕಬಹುದು, ಆದರೆ ಈ ಹಿಡನ್ ಕ್ಯಾಮೆರಾಗಳನ್ನು ಹುಡುಕಲು ಸಾಧ್ಯವಿಲ್ಲ. ಅಂತ ಅನುಮಾನಗಳೆಲ್ಲ ಅಗತ್ಯ ಇಲ್ಲ ಸ್ವಾಮೀಜಿ. ದಯವಿಟ್ಟು ತಾವು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಶಿಷ್ಯ, ಗುರುಗಳೇ, ಪಾದವನ್ನು ಬೆಳೆಸೋಣವೇ? ಬೆಳೆಸುವಂತವರಾಗಿ ಬನ್ನಿ. ಬನ್ನಿ ಬನ್ನಿ ಸ್ವಾಮೀಜಿ. ಸ್ವಾಮೀಜಿ, ನನ್ನ ಮನಸ್ಸಲ್ಲಿ ತುಂಬಾ ಆಸೆಗಳಿವೆ, ನೆರವೇರುತ್ತಾ? ಬಾಲೆ, ಆಸೆಗಳಿರುವುದೇ ಈಡೇರುವುದಕ್ಕೆ. ಈ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಈ ಜನ್ಮದಲ್ಲೇ ಇತ್ಯರ್ಥವಾಗುತ್ತದೆ. ಮುಂದಿನ ಜನ್ಮಕ್ಕೆ ಹೋಗುವುದಿಲ್ಲ. ಇದೇ ನಮ್ಮ ಫಿಲಾಸಫಿ. ನಿಮ್ಮ ಬಯಕೆ ಏನು ಎಂಬುದು ನಮ್ಮ ಸ್ವಾಮಿಗಳಿಗೆ ಅರ್ಥವಾಗಿದೆ. ಅದು ಅಲ್ಲದೆ ನೀವು ಆಗರ್ಭ ಶ್ರೀಮಂತರು, ಇನ್ನೂ ಶ್ರೀಮಂತರಾಗಬೇಕು ಎನ್ನುವುದು ನಿಮ್ಮ ಆಸೆ. ಬಿಲ್ ಗೇಟ್ಸ್ ಕೂಡ ಲಿಂಗನಮಕ್ಕಿ ಡ್ಯಾಮ್ ಗೇಟ್ ಆಗಲು ಆಸೆ ಪಡುತ್ತಾನೆ. ಹೌದು ಸ್ವಾಮಿ, ಅದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಸ್ವಾಮಿಗಳೇ, ಶಿಷ್ಯ, ನೀವು ಯಾರ್ಯಾರಿಗೂ ಆಶೀರ್ವಾದ ಮಾಡಿದ್ದೀರಾ, ಹಣ ಮತ್ತು ಒಡವೆಗಳನ್ನ ಡಬಲ್ ಮಾಡಿ ಕೊಟ್ಟಿದ್ದೀರಾ, ಹಾಗೆ ಇವರಿಗೂ ಮಾಡಿಕೊಡಿ. ಸ್ವಾಮೀಜಿ, ನೀವು ನಮ್ಮ ಮನೇಲಿರೋ ಒಡವೆಗಳನ್ನ 2 ಪಟ್ಟು ಮಾಡ್ಕೊಟ್ರೆ ನಾನು ನೀವೆಷ್ಟು ದುಡ್ಡು ಕೇಳ್ತೀರೋ ಅಷ್ಟು ಕೊಡ್ತೀನಿ. ನಾವು ಹಣವನ್ನು ಎಡಗೈನಿಂದಲೂ ಮುಟ್ಟುವುದಿಲ್ಲ. ಬಲಗೈ ಇರುವುದು ಏಕೆ? ಹಣ್ಣು ತಿನ್ನೋಕೆ. ನೀವು ನಮಗೆ 2 ಹಣ್ಣು ಕೊಡಿ ಸಾಕು.
ಮನುಷ್ಯ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಇವತ್ತು ಮನೆ ನಾಳೆ ಜೈಲು, ಇವತ್ತು ದುಃಖ, ನಾಳೆ ಸುಖ. ಇವತ್ತು ಅಗ್ರಹಾರ ನಾಳೆ ಪರಪ್ಪನ ಅಗ್ರಹಾರ. ನೀವು ನಿಮ್ಮ ಮನೆಯಲ್ಲಿರೋ ಆಭರಣಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಶ್ವೇತ ವಸ್ತ್ರದಿಂದ ಮುಚ್ಚಿ ಅದನ್ನು ಇಲ್ಲಿ ತೆಗೆದುಕೊಂಡು ಬನ್ನಿ. ನಾವು ಧೂಪ ಹಚ್ಚಿ ಮಂತ್ರ ಹೇಳಿದಾಗ ಬ್ಲ್ಯಾಕ್ ಎಲ್ಲ ವೈಟ್ ಆಗುತ್ತದೆ. ಸರಿ ಸ್ವಾಮೀಜಿ, ಈಗ್ಲೇ ತರ್ತೀನಿ. ಶಿಷ್ಯ, ಶುರು ಹಚ್ಕ. ಶಂಭೋ ಶಂಕರ ಎಂದು ನೆನೆಸಿ ಈ ನೀರನ್ನು 3 ಗುಟುಕು ಕುಡಿ, ಮುಕ್ತಿ ಸಿಗುತ್ತೆ. ಈಗ ತಾನೇ ಧೂಪ ಹಚ್ಚಿದಿವಿ, ಒಳಗಡೆ ಯಾರು ಹೋಗ್ಬಾರ್ದು. ನಿಮ್ ಮೇಡಮ್ ನೆಗೆದು ಬಿಡ್ತಾರೆ. ಸ್ವಾಮೀಜಿಗಳಿಗೆ 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 ಏನ್ರಿ ಇದು ಮನೆ ಮುಂದೆ ಗಲಾಟೆ? ಸ್ವಾಮೀಜಿಗಳು ಹಿಮಾಲಯದಿಂದ ತಾಟ ತಂದಿರಂತೆ, ಅದಕ್ಕೆ ಕಾಯ್ತಾ ಇದೀವಿ. ಶಾಂತಿ ಶಾಂತಿ. ನಾನು ನಿಮಗೆಲ್ಲರಿಗೋಸ್ಕರ ಹಿಮಾಲಯದಿಂದ ತಾಯತವನ್ನು ತಂದಿದ್ದೇನೆ. ಇದು ಪ್ರಾಯಶ್ಚಿತ್ತದ ಪಾಪನಾಶಿನಿ ತಾಯತ. ಈ ತಾಯತವನ್ನು ನೀವು ಕಟ್ಟಿಕೊಂಡಲ್ಲಿ ಈ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳೆಲ್ಲ ಈ ಜನ್ಮದಲ್ಲೇ ನಶಿಸಿ ಹೋಗುತ್ತದೆ. ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗಲ್ಲ. ತಾಯತ ಕಟ್ಕೊಳ್ಳಿ, ಪಾಪ ಕಳ್ಕೊಳ್ಳಿ. 100ಕ್ಕೆ 100. ಸ್ವಾಮಿಗಳಿಗೆ ನನಗೆ ತಾಯ್ತಾ. ಮುಂದಿನ ಬಾರಿ ಹಿಮಾಲಯಕ್ಕೆ ಹೋದಾಗ ನೋಡೋಣ. ನಮಸ್ಕಾರ. ನಮ್ಮ ಯಜಮಾನರು ಹೇಳಿದ್ರು ನೀವು ಜನಗಳಿಗೆಲ್ಲ ಅವ್ರ ಪಾಪನ ಕಳ್ಕೊಳ್ಳೋಂತ ತಾಯ್ತ ಕೊಡ್ತಿದ್ದೀರಾ ಅಂತ. ಓಹೋ, ತಾಮಗೂ ಪಾಪ ನಿವಾರಣಾ ತಾಯ್ತ ಬೇಕೆ? ನನ್ ಒಡವೆಗಳೆಲ್ಲ ಕಳ್ದೋಗಿದೆ, ಅದನ್ನ ವಾಪಸ್ ತರ್ಸ್ಕೊಡಂತ ತಾಯ್ತ ಇದ್ರೆ ಕೊಡಿ. ಮೇಡಮ್ ಅವ್ರೆ, ಏನ್ ಕೇಳ್ಕೊಳ್ಳೋದಕ್ಕೊಂದು ಇತಿಮಿತಿ ಬೇಡವಾ? ಪಾಪ ಇವ್ರೇನೆ ಆ ಲಾಡು ನೀರು ತಾಯ್ತ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇಂಥವ್ರನ್ನ ಒಡವೆ ವಾಪಸ್ ತಂದು ಕೊಡಿ ಅಂದ್ರೆ ತಂದು ಕೊಡೋದಕ್ಕೆ ಇವ್ರೇನ್ ಪೊಲೀಸರೇ? ಅವಮಾನ ಅವಮಾನ ಸ್ವಾಮಿಗಳೇ, ತಮ್ಮ ತಪೋಶಕ್ತಿಗೆ ಅವಮಾನ. ತಾಯಿ ಜಾಜಿ, ನೀನು ಈ ತಾಯತವನ್ನು ಕಟ್ಟಿಕೊಂಡು 1 ವಾರ ಈ ಭ್ರಷ್ಟನನ್ನು ಉಪವಾಸ ಕೆಡವುವೆ ಎಂದು ಸಂಕಲ್ಪ ಮಾಡು. ಇದರ ಪ್ರತಿಫಲವನ್ನು ನೀನು ನಾಳೆಯೇ ಕಾಣುವೆ. ಅತ್ತೆ ರೀ, ಅತ್ತೆ ಬೇಗ ಬನ್ನಿ. ಏನಾಯ್ತಮ್ಮ, ಏನಾಯ್ತು? ಆ ಸ್ವಾಮಿಗಳು ಸಾಮಾನ್ಯದವರೆಲ್ಲ ಮಹಾಪುರುಷರು. ಮೇಡಮ್ ಅವ್ರೆ, ಅದು ಏನಾಯ್ತು ಅಂತ ಸರಿಯಾಗಿ ಹೇಳ್ರಿ. ನಿನ್ನೆ ಅವ್ರು ಹೇಳಿಲ್ವಾ ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿಫಲ ನೋಡ್ತೀರಾ ಅಂತ? ಅವ್ರು ಹೇಳ್ದಂಗೆ ನನ್ 2 ಒಡವೆಗಳು ಸಿಕ್ಕಿದೆ ನೋಡ್ರಿ. ಸ್ವಾಮೀಜಿ, ನಿನ್ನೆ ನೀವ್ ಹೇಳಿದ್ರಲ್ಲ ನಿನ್ ಗಂಡನ 1 ವಾರ ಉಪವಾಸ ಕೆಡುತ್ತೀನಿ ಅಂತ ಸಂಕಲ್ಪ ಮಾಡ್ಕೊ ಅಂತ. ಹಾಗೆ ಸಂಕಲ್ಪ ಮಾಡ್ಕೊಳಕ್ಕೆ ದೇವ್ರ ನನಗೆ ಹೋಗ್ತಿದ್ದ ಹಾಗೆ ನನ್ ಕಳೆದು ಹೋದ 2 ಒಡವೆಗಳು ಸಿಕ್ತು. 2 ಒಡವೆ ಸಿಕ್ಕಿದೆ, ಉಳಿದ ಒಡವೆನು ಹೀಗೆ ಸಿಕ್ಬಿಡುತ್ತಲ್ಲ. ಸಿಕ್ಕಿದ್ದಷ್ಟಕ್ಕೆ ತೃಪ್ತಿ ಪಡ್ಕೋಬೇಕು. ನಮ್ ಕೈಯಲ್ಲಿ ಆಗೋದು ಇಷ್ಟೇ. ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿಗಳೇ, ಸಿಕ್ಕಿರೋ ಇವೆರಡನ್ನ ಇಟ್ಕೊಂಡು ಇವನ್ನ ಡಬ್ಲಿಂಗ್ ಮಾಡ್ಕೊಡಕ್ಕಾಗತ್ತಾ? ಮಾಡಬಹುದಿತ್ತು, ಆದ್ರೆ ನಿನ್ನ ಮನಸ್ಸೇ ಸರಿ ಇಲ್ವಲ್ಲೋ ಮುಂದೆದೆ. ಈಗ ನಮ್ಮ ಸ್ವಾಮಿಗಳು ಧ್ಯಾನಸಕ್ತರಾಗಬೇಕು. ಸ್ವಲ್ಪ ನಾವು ಹೋಗ್ಬೇಕು. ಏನು ನಿನ್ನ ಸಮಸ್ಯೆ? ಸ್ವಾಮೀಜಿ, ನಮ್ ಯಜಮಾನ್ರು ಮತ್ತೆ ಪದ್ದು 1 ವಾರದಿಂದ ಮನೆಗ್ ಬಂದಿಲ್ಲ, 1 ಫೋನ್ ಕೂಡ ಮಾಡಿಲ್ಲ. ಅವರಿಬ್ಬರು ಕಾರ್ಯನಿಮಿತ್ತ ಬಾಂಬೆಗೆ ಹೋಗಿದ್ದಾರೆ. ಕೆಲಸ ಮುಗಿದ ಕೂಡಲೇ ಬರುತ್ತಾರೆ. ಮನೆಗೆ ಬಂದಿರುವ ಅತಿಥಿಗಳನ್ನು ಚೆನ್ನಾಗಿ ಸತ್ಕರಿಸು. ಆದಷ್ಟು ಬೇಗ ಮರಕ್ಕೆ ಜೋಳಿಗೆ ಕಟ್ತೀಯ. ತಾವಿನ್ನು ಹೊರಡಬಹುದು. ಏನು ನಿನ್ನ ಕೋರಿಕೆ? ದೊಡ್ಡ ಕೋರಿಕೆ ಏನು ಇಲ್ಲ, ನನ್ಗೂ ನಮ್ಮ ಯಜಮಾನ್ರಿಗೂ. ಅರ್ಥವಾಯ್ತು. ಆ ಪಾಂಡುರಂಗನ ಮದುವೆ ಆಗೋ ಆಸೆಯಲ್ಲಿ ನೀನು ನಿನ್ನ ಭವಿಷ್ಯವನ್ನೇ ಹಾಳು ಮಾಡ್ಕೋತಾ ಇದೀಯ. ಅವನು ಒಂದು ಮದುವೆಯಾಗಿಯೇ ತಟ್ಟಾಡುತ್ತಿದ್ದಾನೆ, ಬೇರೆಯವರು ಮದುವೆಯಾಗುವುದನ್ನು ತಪ್ಪಿಸುತ್ತಿದ್ದಾನೆ. ನೀನೇನು ಯೋಚನೆ ಮಾಡಬೇಡ, ನಾವಿದ್ದೀವಿ. ಅಂದರೆ ಮರಳಿ ಯತ್ನವ ಮಾಡು. ಆ ದೈವಾನುಗ್ರಹ ಇದ್ದರೆ ಪಾಂಡುರಂಗನ ಬಲಗಡೆ ಜಾಜಿ, ಎಡಗಡೆ ನೀನು.
ಮಾಸ್ತ್ರ 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 ನಮ್ ಸಾಹೇಬ್ರು ಸುಸ್ತ್ರೆ ಏಯ್ ನೋಡಿಮ್ಮ, ಈ ಮನೇಲಿ ಸ್ವಾಮೀಜಿಗಳಿದ್ದಾರೆ. ಈ ಸ್ವಾಮೀಜಿಗಳಿಂದ ನಿಮ್ಮ ಆ ಸ್ವಾಮೀಜಿ ಪತ್ತೆ ಆಗ್ಬೋದಾ ನೋಡಿ. ನೋಡಿ ಇದೇ ಸ್ವಾಮಿಗಳ ಇದೇ ಸ್ವಾಮೀಜಿಗಳು. ಕ್ರಿಯಾಶೀಲತೆ, ಸಂತೃಪ್ತಿ, ಮಾತೆ ಏನು ನಿಮ್ಮ ತೊಂದರೆ? ನೀವೇ ನನ್ ತೊಂದ್ರೆ. ಅಲ್ಲ, ನಮ್ ಒಡವೆಗಳನ್ನ ಡಬಲ್ ಮಾಡ್ತೀನಿ ಅಂತ ನನ್ನ ಯಾಮಾರಿಸಿ ನಮ್ ಮನೆಯಿಂದ ಒಡವೆಗಳನ್ನ ದೋಚ್ಕೊಂಡ್ ಬಂದವ್ರು ನೀವೇ ತಾನೆ? ಏನ್ ಹೇಳ್ತಾ ಇದ್ದೀರಾ ನೀವು? ಕಳೆದು ಹೋದ ನನ್ನ ಒಡವೆಗಳಲ್ಲಿ 2 ಒಡವೆಗಳು ಮತ್ತೆ ನನಗೆ ಸಿಗೋ ಹಾಗೆ ಮಾಡಿದವರು ಈ ಪುಣ್ಯಾತ್ಮರು. ಆದ್ರೆ ಪೂಜೆ ಮಾಡಿ ನಮ್ ಒಡವೆಗಳನ್ನ ಲಪ್ಟಾಯಿಸಿರೋದು ಕೂಡ ಈ ಪುಣ್ಯಾತ್ಮರೇ. ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ. ನೀವು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿ ಸರ್, ಬಾಯ್ ಬಿಡ್ತಾರ. ನೋಡಿ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರೆ ನಾವು ಸುಮ್ಮನೆ ಇರಲ್ಲ. ಕಮಂಡಲದಲ್ಲಿರೋ ನೀರನ್ನ ಪ್ರೋಕ್ಷಿಸಿ ಶಾಪ ಕೊಟ್ಬಿಡ್ತೀನಿ. ಏ ಪಾಂಡುರಂಗ, ಮನೆಯಲ್ಲ ಕಳ್ಳರು ರೆಡಿ ಮಾಡ್ತಾ ಇದೀಯಾ? ಇದಕ್ ನೀನೇನಾ ಟೀಮ್ ಲೀಡ್ರು? ಸ್ವಲ್ಪ ವಿಚಾರಿಸ್ಬಿಟ್ಟು ಆಮೇಲೆ ಹೇಳ್ತೀನಿ ಇರೋ. ಪತ್ತು ಮಹಾರಾಜ್, ವಿಠಲ್ ಮಹಾರಾಜ್, ಈ ಕಡೆ ಬನ್ನಿಪ್ಪ. ನೀವ್ ಆ ಕಡೆ ಚರ್ಚೆ ಮೇಡಮ್ ಅವರೇ. ನರಸಿಂಹರಾಜ ತರ ನಗ್ತಾ ಬದುಕಬೇಕು ಅಂದ್ಕೊಂಡಿರೋ ತಗೊಂಡೋಗಿ ಯಾಕೋ ಸಾಯಿ ಕುಮಾರ್ ಮಾಡ್ತೀನ. ಬೆಳಿಗ್ಗೆ ಏನು ತಿಂದಿಲ್ಲ, ಹೊಡಿ ಮಾಡುವ. ಅಲ್ಲ ಕಣ್ರಲೆ, ನಿಮ್ಮ ತಲೆನಲ್ಲಿ 1 ಇಂಚ್ ಬುದ್ಧಿ ಇರ್ಲಿಲ್ಲ. ಇಂಥ ಕೆಲ್ಸ ಕೈ ಹಾಕಿದಿರಿ ಅಂದ್ರೆ ಈ ಕ್ರಿಮಿನಲ್ ಐಡಿಯಾ ಕೊಟ್ಟಂತ ಮಹಾನ್ ಭಾವ ಯಾರು? ಬ್ರಹ್ಮಾನಂದ ಸ್ವಾಮಿಗಳು. ಯಾವ ಮನೇಲಿ ಅವನು? ಪಾಪ ಪುಣ್ಯದ ಬಗ್ಗೆ ಭಾಷಣ ಮಾಡಿದವರು. ನಾನು ಅವನ ಮಾತು ನಂಬ್ಕೊಂಡು ಈ ಜನ್ಮದಲ್ಲಿ ಆದಷ್ಟು ಪಾಪಗಳನ್ನ ಮಾಡಿ ದಿಲ್ದಾರಾಗಿ ಬದುಕೋಣ ಅಂತ ಮೊದ್ಲು ಜಾಜಿ ಅವ್ರ ಒಡವೆ ಕದ್ವಿ. ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಒಡವೆಗಳನ್ನು ಕದ್ವಿ. ಲಾಡು ತಾಯ್ತಾ ಮರದ್ವಿ. ಆಮೇಲೆ ಕೆರೆ ನೀರು ತಂದು ಗಂಗಾ ಕಾವೇರಿ ನೀರು ಅಂತ ಜನರಿಗೆಲ್ಲ ಕುಡ್ಸಿದ್ವಿ. ನನ್ ಒಡವೆಗಳೆಲ್ರೋ? ಇಲ್ಲೇ ಇದೆ, ತಗೊಳ್ಳಿ ತಗೊಳ್ಳಿ. ನೀವು ಕೇಳ್ದಾಗೆಲ್ಲ ಮಸಾಲೆ ದೋಸೆ ತಿನ್ನೋಕ್ ದುಡ್ಡು ಕೊಡ್ತಿದ್ದೆ. ಆದ್ರೂ ನನ್ ಒಡವೆಗಳನ್ನ ಯಾಕೆ ಕದ್ರಿ ಗೂಬೆಗಳ? ನೀವು ಕೊಡೋದು ಸಾಲದು ಅಂತಾನೆ ನಾವ್ ಈ ಕೆಲ್ಸಕ್ಕೆ ಇಳ್ದಿದ್ದು. ಅದು ಅಲ್ಲದೆ ಈ ಜನ್ಮದಲ್ಲಿ ಮಾಡೋ ಪಾಪ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗಲ್ಲ ಅಂತ ಬ್ರಹ್ಮಾನಂದ ಸ್ವಾಮಿಗಳು ಭಾಷಣದಲ್ಲಿ ಹೇಳ್ತಾ ಇದ್ರು. ಕರೆಕ್ಟ್ ಕಣ, ಖಂಡಿತವಾಗ್ಲೂ ಮುಂದಿನ ಜನ್ಮದಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಕಣ. 20 ಜನ್ಮಕ್ಕಾಗೋ ಶಿಕ್ಷೆ ಈ ಜನ್ಮದಲ್ಲೇ ನಾವು ಕೊಡ್ತೀವಿ.